ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ ವೇದಾಯುಗದಲ್ಲಿ ಶ್ರೀಗುರು ಶಿಷ್ಯರಿಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ ದ್ವಾಪರದಲ್ಲಿ ಶ್ರೀಗುರು ಶಿಷ್ಯರಿಗೆ ಚಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಕ್ಕೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ಗುರೇಶ್ವರ ನಿನ್ನ ಕಾಲದ ಕತ್ತಲೆಗೆ ಕೆಳಗಾದೆ. 12ನೇ ಶತಮಾನದಲ್ಲಿ ಆಕಾಶದ ದೀವಿಕೆಯನ್ನು ಪರಿಗಣಿಸಿದ ಮಹಾವಿಚೇತನ ಅಣ್ಣ ಬಸವಣ್ಣನವರ ಸಮಕಾಲೀನ ಅನುಭವ ಮಂಟಪದ ಅಧ್ಯಕ್ಷ ಮಹಾಜ್ಞಾನಿ ಅಲ್ಲಮ ಪ್ರಭುದೇವರ ಪಾದಗಳಿಗೆ ಪುರಮಟ್ಟು ವೇದಿಕೆಯ ಮೇಲಿರುವಂತಹ ಎಲ್ಲ ಮಹನೀಯರಿಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಮಹಾಮಹನೀಯರಿಗೂ ತುಂಬ ಪ್ರೀತಿಪೂರ್ವಕ ನಮಸ್ಕಾರ. ಬಹಳ ಸುಲಭವಾಗಿ ನಾನೇನು ಅರ್ಧ ಗಂಟೆ 1 ಗಂಟೆ ಭಾಷಣ ಮಾಡಲ್ಲ, 2 ನಿಮಿಷ ಮಾಡ್ತೀನಿ. 2 ನಿಮಿಷದಲ್ಲಿ 1 ನಿಮಿಷ ನಿಮ್ಮ ಬಗ್ಗೆ ನನ್ನ ಬಗ್ಗೆ, 2 ನಿಮಿಷ 2ನೇ ನಿಮಿಷದಲ್ಲಿ ವಿದ್ಯಾರ್ಥಿ, ಪೋಷಕ, ಶಿಕ್ಷಕ, ಮುಖ್ಯ ಶಿಕ್ಷಕ, ಸಮುದಾಯ ಈ 5 ಜನರ ಬಗ್ಗೆ 1 ನಿಮಿಷ ಆಯ್ತಲ್ವಾ? ಓಕೆ, ಸರಿ. 10ನೇ ತರಗತಿಯವರು ಈ ವರ್ಷ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ ಚಪ್ಪಾಳೆ ಹೊಡಿರಿ, ಗಲಾಟೆ ಮಾಡ್ರಿ, ಏನು ನನಗೆ ಬೇಜಾರಿಲ್ಲ. ಸಿಂಪಲ್ ಇಷ್ಟೇ, ನಾನು ಹೇಳೋದನ್ನ ಹೇಳಿ ಹೋಗ್ತೀನಿ. 2ನೇದು, ಬಹಳ ಉತ್ತಮ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ನಮ್ಮೆಲ್ಲ ಟೀಚರ್ಸ್ನ ಬಯಕೆ ಅಲ್ವಾ? ಅದಕ್ಕೆ ಕಾರಣ ನಾವು ಹೇಗಿರಬೇಕು ಅನ್ನೋದು ಈಗೆಲ್ಲ ನಮ್ಮ ಟೀಚರ್ಸ್ ಹೇಳ್ಬಿಟ್ಟಿದ್ದಾರೆ, ಬ್ಲೂ ಪ್ರಿಂಟ್ ಸಮೇತ ಹೇಳಿದ್ದಾರೆ. SSLC ಬೋರ್ಡ್ ಹುಟ್ಟಿ ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ, 2026ರಲ್ಲಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಬ್ಲೂ ಪ್ರಿಂಟ್ ಅಲ್ಲಿ ಇದೇ ಕ್ವಶನ್ ಕೊಡಬೇಕು ಅಂತ ಕೆಲಸ ಮಾಡೋದಕ್ಕೆ ಕೊಟ್ಬಿಟ್ಟಿದ್ದಾರೆ ಈ ವರ್ಷ ಅಲ್ವಾ? ಕೊಟ್ಟಿದಾರ? ಹಾಗಾದ್ರೆ ನನ್ನದೊಂದು ಆಸೆ ಇದೆ. ನಾನು ಎಲ್ಲೆಲ್ಲ 2016ರಿಂದ 26ರವರೆಗೆ ನನ್ನ ಟಾರ್ಗೆಟ್ ಅಂದ್ರೆ 26ನೇ ಮಾರ್ಚ್ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿ ನಾನಿದ್ದಾಗ 6ನೇ ಕ್ಲಾಸ್ ಇರ್ಬೋದು. ಓಕೆ, ಆ ಬ್ಯಾಚ್ಗಳಲ್ಲಿ ಯಾರಾದ್ರೂ ಒಬ್ಬರು 625ಕ್ಕೆ 625 ತೆಗಿಲೇಬೇಕು ಅನ್ನೋದೊಂದು ನನ್ನ ಕಾನ್ಸೆಪ್ಟ್. ಈಗಾಗಲೇ ನಾನಿದ್ದಾಗಲೂ ನಾನು ಇಲ್ದಾಗಲೂ ಏನೇ ಆಗಲಿ ಟ್ರೈ ಮಾಡಿದ್ದೀವಿ. ಎಲ್ಲಿಗೆ ಬಂದಿದ್ದಿದೆ 620 ಬಂದಿದ್ದೆ. ಓಕೆ, ನಿಮ್ ಯಾರು ಹೆಸರುಗಳು ಹೇಳಲ್ಲ, ಅಥವಾ ನೀವು ಏನ್ ಅನ್ಕೊಂಡ್ಬಿಡ್ತೀರೋ, ಟೀಚರ್ಸ್ ಏನ್ ಅನ್ಕೊಂಡ್ಬಿಡ್ತಾರೋ, ಹೆಡ್ ಮಾಸ್ಟರ್ ಏನ್ ಅನ್ಕೊಂಡ್ಬಿಡ್ತಾರೋ, ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಭಯವಾಗ್ಲಿ ನನಗೆ ವಿಚಾರವಾಗ್ಲಿ ನನ್ನ ತಲೆಯಲ್ಲಿ ಇರೋಲ್ಲ. ನಾನು ಏನ್ ಹೇಳ್ಬೇಕು ಅದನ್ನೇ ಹೇಳ್ತೀನಿ. ಸಿಂಪಲ್ ಇಷ್ಟೇ. ನಾನು ಇದ್ದಾಗಲೂ ಈ ಆದರ್ಶ ವಿದ್ಯಾಲಯ ಹುಟ್ಟಿ ಇಲ್ಲಿಯವರೆಗೂ 3 ಜನರ ಮೇಲೆ ಬಹಳ ವಿಶ್ವಾಸ ಇತ್ತು. 625 ತೆಗಿತೀವಿ ಅಂತ. ಯಾರು ಅಂತಂದ್ರೆ ಒಂದು ವೈಷ್ಣವಿ, 2 ಅಶ್ವಿನಿ, 3ನೇದು ದೇವಿಕಾ. ಎಸ್, ಓದಿಸಿದ. ನಾನು ಯಾರನ್ನು ಏನು ವಿಚಾರ ಮಾಡಿ ಏನ್ ಮಾತಾಡ್ಬೇಕಂತ ಏನ್ ಬರಲ್ಲ, ಇಲ್ಲಿ ಬಂದ ಮೇಲೆ ಏನ್ ಮಾತಾಡ್ಬೇಕಂತ ಮಾತಾಡ್ತೀನಿ ಅಷ್ಟೇ. ಓಕೆ, ಈ 3 ಜನರ ಮೇಲೆ ವಿಶ್ವಾಸ ಇತ್ತು. ಈ 3 ಜನರು ಎಲ್ಲಿ ತಂದಿದ್ದಾರೆ? 15, 16, 20 ಟನ್ ಇಳಿಸಿದ್ದಾರೆ. ಓಕೆ, 25ಕ್ಕೆ ತರೋದಿದೆಯಲ್ಲ ಅದು ಇನ್ನು ಮುಂದುವರೆದು ಅಂತ. ಇದು ಬಿಗ್ ಚಾಲೆಂಜ್. ಇದನ್ನು ಬೇಕು ನಮ್ಗೆ. ನಾನು ಓದ್ಬೇಕಾದ್ರೆ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ. ನಾನು 10th ಓದ್ಬೇಕಾದ್ರೆ, PUC ಓದ್ಬೇಕಾದ್ರೆ, ಡಿಗ್ರಿ ಓದ್ಬೇಕಾದ್ರೆ ಅಥವಾ ಇನ್ನೊಂದನ್ನು ಓದ್ಬೇಕಾದ್ರೆ ನನ್ನ ಎದುರಿಗೆ ಇರುವಂತ ಕಾಂಪಿಟೇಟರ್ಗೆ ನಾನು ಏನು ಓದ್ಬೇಕಂತ ಹೇಳ್ತಿದ್ದೆ, ನನ್ನ ಪುಸ್ತಕವನ್ನ ಕೊಡ್ತಿದ್ದೆ, ನನ್ನ ನೋಟ್ಸ್ ಅನ್ನ ಕೊಡ್ತಿದ್ದೆ, ನನ್ನ ಸೀಕ್ರೆಟ್ಸ್ ಎಲ್ಲ ಹೇಳ್ತಿದ್ದೆ ಅವ್ರಿಗೆ. ನನ್ನ ಕಾನ್ಸೆಪ್ಟ್ ಏನ್ ಗೊತ್ತೇನು? ನನ್ನನ್ನ ಕಾಂಪಿಟೇಟಿವ್ ಮಾಡತಕ್ಕಂಥವನಿಗೆ ತಿಳಿಲಾರದೆ ನಾನು ತಿಳ್ಕೊಂಡು ಎಕ್ಸಾಮ್ ಬರೆಯಂಗಿಲ್ಲ. ನಾನು ಎಕ್ಸಾಮ್ ಬಂದ್ರೆ ನನಗೆ ಏನ್ ತಿಳಿದಿರ್ತಕ್ಕೋ, ನಾನು ಏನು ಓದಿರ್ತ ಅದನ್ನೆಲ್ಲ ಎದುರಿಗಿರೋನು ಓದಿರ್ಬೇಕು. ಆ ಕಾಲದಲ್ಲಿ ಅವನ ನಾನು ಅಂತ ಚೇಯಿಸ್ಬೇಕು ಅಂತ ಈ
ಇದು ಅಂಶ. ಈ ಟಾರ್ಗೆಟ್ ಅನ್ನ ಗೆಲ್ಬೇಕಾದ್ರೆ ನಮ್ಗೆ ಗೊತ್ತೇನು, ಪ್ರತಿಯೊಂದು ಅಂಶನೂ ಗೊತ್ತಿರ್ಬೇಕು. ನನಗೆ ಹೆಂಗೆ ಗೊತ್ತಿರ್ಬೇಕು? 10ನೇ ತರಗತಿಯಲ್ಲಿ ಅತ್ಯಂತ ನನಗೆ ಇಷ್ಟವಾದ ಸಬ್ಜೆಕ್ಟ್ ಗಣಿತಪ್ಪ. ಗಣಿತದಲ್ಲಿ 47 ಪ್ರಶ್ನೆಗಳು ಇರ್ತವೆ, 100 ಮಾರ್ಕ್ಸ್ ಇರುತ್ತೆ. 37 ಒಬ್ಬರನ್ನ ಮಾತಾಡಿದ್ರೆ ತಪ್ಪು ಹೇಳಿದೆ ನಾನು. 37 ಕ್ವಶನ್ಸ್ ಇರ್ತವೆ, 80 ಮಾರ್ಕ್ಸ್ ಇರ್ತವೆ. 38 ಸರ್. 38 ಪ್ರಶ್ನೆ ಇರ್ತವೆ, 80 ಮಾರ್ಕ್ಸ್ ಇರ್ತವೆ. ಎಷ್ಟು ಸರಿ ನಾನು ಹೇಳಿದ್ರು ಕರೆಕ್ಷನ್ ಮಾಡಕ್ಕೆ ನಿಮಗೆ ಧೈರ್ಯ ಇಲ್ಲ ಅಂದ್ಮೇಲೆ ನಾನು ಮಾತಾಡಿದ್ದೀನಿ ಅರ್ಥ ಆಗುತ್ತಾ? ಒಂದೊಂದು ಪಾಠ ಇಷ್ಟು ಈ ಗಣಿತ ವಿಷಯದಲ್ಲಿ 14 ಪಾಠಗಳಿವೆ. ಭಾಗ 1 ಭಾಗ 2. ವಿಜ್ಞಾನದಲ್ಲಿ 2 ಭಾಗ ಇದ್ದಾವೆ. ಒಂದು ಭಾಗ 1 ಭಾಗ 2. ಭಾಗ 1ರಲ್ಲಿ 6 ಪಾಠ ಇದ್ದಾವೆ, ಭಾಗ 2ರಲ್ಲಿ 7 ಪಾಠ ಇದ್ದಾವೆ. ಈ ಒಟ್ಟು 13 ಪಾಠದಲ್ಲಿ 3 ಭಾಗ ಇದ್ದಾವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಎಷ್ಟು ಜನಕ್ಕೆ 10ನೇ ತರಗತಿಯವರು ಗೊತ್ತಿದೆ ಸೋಷಿಯಲ್ ಸೈನ್ಸ್ ನಲ್ಲಿ ಎಷ್ಟು ಪಾಠಗಳಿದ್ದಾವೆ, ಎಷ್ಟು ವಿಭಾಗಗಳಿದ್ದಾವೆ, ಆ ಪಾಠದ ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿದೆಯಾ? ಎದುರ್ಕೋಬೇಡಿ, ಅವ್ರಿಗೆ ಒಬ್ಬರನ್ನೇ ಬಿಡಿದ್ರೆ ಚಪ್ಪಳ ಓಡಿಸ್ತು. ಗೊತ್ತಿದೆ ಹೇಳಿ, ಎದುರ್ಕೋಬೇಡಿ. ಆದರ್ಶ ವಿದ್ಯಾಲಯದಲ್ಲಿ ಓದಿರ್ತಕ್ಕಂಥವರು, ಆದರ್ಶ ವಿದ್ಯಾಲಯದಲ್ಲಿ ಕೆಲಸ ಮಾಡಿರ್ತಕ್ಕಂಥವರು, ಹೆದರಿಕೆ ಅಮ್ಮ ಭಯ ಅಮ್ಮ ಪ್ರಶ್ನೆ ಇರಬಾರ್ದು ಗುರು. ಓಕೆ, ಗೊತ್ತಿದ್ಯಾ? ಆಯ್ತು, ನಾನು ಟೈಮ್ ಕೊಟ್ಟು 2 ನಿಮಿಷ 20 ನಿಮಿಷ ಮಾತಾಡ್ತೀನಿ ಅಂತ. ಓಕೆ, ಸೋಷಿಯಲ್ ಸೈನ್ಸ್ ನಲ್ಲಿ 6 ವಿಭಾಗ ಇದ್ದಾವೆ. ಹಿಸ್ಟ್ರಿ ಅಲ್ವಾ, ಇತಿಹಾಸ, ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ, ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಆಮೇಲೆ ಭೌಗೋಳಿಕ ಶಾಸ್ತ್ರ ಜಿಯೋಗ್ರಫಿ, ಆಮೇಲೆ ಬಿಸ್ನೆಸ್ ಸ್ಟಡೀಸ್, ನಂತರ ಎಕನಾಮಿಕ್. ಇದೊಂದಿದೆಯಲ್ಲ, ಆಯ್ತು ಗುರು, ಆಯ್ತು. ಸೋಷಿಯಾಲಜಿ ಸರ್. ಸೋಷಿಯಾಲಜಿ ಅಂತ ಸಮಾಜ ಪ್ರಜ್ಞೆ ಇರುವುದಿಲ್ಲ. ಓಕೆ, ಈ 6 ವಿಭಾಗಗಳಲ್ಲಿ 33 ಪಾಠ ಇದ್ದಾವೆ ಗುರು. 33 ಪಾಠಗಳಿದ್ದಾವೆ. 33 ಪಾಠಗಳ ಸಂಖ್ಯೆಯೇ ನಮಗೆ ಗೊತ್ತಿಲ್ಲ ಅಂದಮೇಲೆ ಒಂದೊಂದು ಲೈನ್ ಓದಿರ್ಬೇಕಲ್ಲ, ಆಮೇಲೆ 25 ಸಿಕ್ಕಿದ ನಾನು. ಹಿಂದಿ ಸ್ಪರ್ಶನ, ಹಿಂದಿ ನಿಮಗೆ ಸ್ಪರ್ಶ ಇದೆಯಾ? ಇವ್ರಿಗೆ 10ನೇ ತರಗತಿ ಸ್ಪರ್ಶ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಬೇರೆ ಓದೋರೆಲ್ಲ ಅವರು ಥರ್ಡ್ ಲ್ಯಾಂಗ್ವೇಜ್, ತೃತೀಯ ಲ್ಯಾಂಗ್ವೇಜ್ ಹಿಂದಿ ಓದ್ತಾರೆ. ಆದರ್ಶ ವಿದ್ಯಾಲಯದಲ್ಲಿ ಸ್ಪರ್ಶ ಮತ್ತು ಸಬ್ಜೆಕ್ಟು ಸಂಚಯ ಇರಬೇಕು ಅಂತ ನನ್ನ ಭಾವನೆ. ಓಕೆ, ಪದ್ಯ ಇಷ್ಟಿದೆ, ಗದ್ಯ ಇಷ್ಟಿದೆ, ಇದಾದ್ಮೇಲೆ ಸಂಚಯನದಲ್ಲಿ 3 ಪಾಠಗಳಿದ್ದಾವೆ ಅಲ್ವಾ? ನಮ್ಗೆ ಹಿಂದಿ ಬರಲಿಲ್ಲ ಅಂತಂದ್ರೆ ಹಿಂದಿ ಬಗ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಸರ್. ಓದ ನಾವು ಬಂದ್ವಿ. 38 ಪ್ರಶ್ನೆಗಳಿರ್ತವೆ, 80 ಮಾರ್ಕ್ಸ್ ಬರೀತೀವಿ. ಬಹಳ ಸಿಂಪಲ್ ಆಗಿ ಭಾಷೆ ವಿಷಯಗಳನ್ನ ನಾವು ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆಗಳಲ್ಲಿ ಪ್ರಥಮ ಭಾಷೆ ಮಾತ್ರ ನೀವು ಏನ್ ಮಾಡ್ತೀರಿ? 100 ಅಂಕಗಳಿಗೆ 100 ಅಂಕಗಳಿಗೆ ಬರೀತೀರಿ, ಉಳಿದವರಿಗೆ 80 ಬರೀತೀರಿ. ಈ ರೀತಿಯಾಗಿ ಪಾಠಗಳು ಎಷ್ಟಿದ್ದಾವೆ, ಪದ್ಯಗಳೆಷ್ಟಿದ್ದಾವೆ, ಅಥವಾ ಪ್ರತಿ ಒಂದು ವಿಷಯದಲ್ಲಿ ಎಷ್ಟು ಪಾಠಗಳಿದ್ದಾವೆ ಅನ್ನೋದನ್ನ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡು ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ ಪ್ರತಿಯೊಂದು ಪಾಠಕ್ಕೆ ಎಷ್ಟೆಷ್ಟು ಅಂಕ ಸೀಮಿತವಾಗಿದೆ ಅಂತಕ್ಕಂಥದ್ದನ್ನ ಗುರುತಿಸಿ ನಾವು ಯಾವ ರೀತಿಯಾಗಿ 38 ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಮಾಡಿಕೊಂಡು ಪತ್ರಿಕೆಯನ್ನು ಬರೀಬೇಕು ಅಂತಕ್ಕಂಥವರಿಗೆ ಮಾತ್ರ ಸಾಧ್ಯ 625ಕ್ಕೆ 625 ತೆಗಿತಕ್ಕಂಥದ್ದು ಅಂತ. ಈ ಕಾನ್ಸೆಪ್ಟ್ ಅನ್ನ ಇವಾಗ ಇಟ್ಕೊಳ್ಳೋದಲ್ಲ, 6ನೇ ತರಗತಿ ಕೊಡ್ತಾರಲ್ಲ ಅವಾಗ ಇಟ್ಕೊಂಡು 6ನೇ ತರಗತಿಯಲ್ಲಿ ಹಂಗೆ ಮಾಡಬೇಕು, 7ನೇ ತರಗತಿಯಲ್ಲಿ ಹಂಗೆ ಮಾಡಬೇಕು, 8ನೇ ತರಗತಿಯಲ್ಲಿ ಹಂಗೆ ಮಾಡಬೇಕು, 9ರಲ್ಲಿ ಹಂಗೆ ಮಾಡಬೇಕು, 10ರಲ್ಲಿ ಹಂಗೆ ಮಾಡಬೇಕು. ಹಂಗಾದ್ರೆ ಬರುತ್ತೆ. ಇಲ್ಲ ಅಂತಂದ್ರೆ ಹೇಳ್ತೀರಿ, ಇಲ್ಲ ಅಂತಂದ್ರೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಬಹಳ ಚಂದ ಹೇಳಿರ್ಬೇಕು. ಅದಿನ ಕಥೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಹೇಳ್ತೀನಿ. ಹತ್ತು ಇದೆಯಲ್ಲ, ಹುಡುಕಲ್ ನೋಡಿದ್ರ? ಹತ್ತು ತನ್ನ ಸಂಗಾತಿಯನ್ನ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತಾ ಗೊತ್ತಾ? ಕಟ್ಟಿಗೆ ಪುಳ್ಳೆಯನ್ನ ತನ್ನ ಕೊಕ್ಕಿನಲ್ಲಿ ಸಿಗಿಸ್ಕೊಳ್ಳುತ್ತೆ. ಸಿಗಿಸ್ಕೊಂಡು ಮೇಲಕ್ಕೆ ಹಾರುತ್ತೆ. ಮೇಲಕ್ಕೆ ಹಾರಿ ಸುಮಾರು ಕಿಲೋಮೀಟರ್ ಆದ್ಮೇಲೆ ಆ ಕಟ್ಟಿಗೆ
ಹಾರಿಕೊಂಡು ಹೋಗಿರ್ತಕ್ಕಂಥ ಗಂಡು ಹದ್ದು ಕಟ್ಟಿಗೆ ಹೆಣ್ಣು ಹದ್ದು ಕೊಕ್ಕಿನಲ್ಲಿರುವ ಕಟ್ಟಿಗೆಯನ್ನ ಬಿಟ್ಟು ಭೂಮಿಗೆ ಬೀಳುವುದರ ಒಳಗಾಗಿ ಅದನ್ನ ಮತ್ತೆ ಹಿಡ್ಕೊಂಡು ಮತ್ತೆ ಹೆಣ್ಣು ಹದ್ದನ ಕೊಕ್ಕಿ ಹೋಗಿಡುತ್ತೆ. ಹೀಗೆ ಸುಮಾರು 4-5 ಗಂಟೆಗಳ ಕಾಲ ಒಂದು ದಿನಕ್ಕೆ ಪ್ರಾಕ್ಟೀಸ್ ಮಾಡಿಸುತ್ತೆ. 21 ದಿನಗಳ ಕಾಲ ಪ್ರಾಕ್ಟೀಸ್ ಆಗುತ್ತೆ ಗಂಡು ಹದ್ದಿಗೆ. ಏನು, ಒಂದು ಕಟ್ಟಿಗೆಯನ್ನ ಹೆಣ್ಣು ಹದ್ದು ತೆಗೆದುಕೊಂಡು ಹೋಗಿ ಮೇಲೆ ಬಿಡುತ್ತೆ, ಅದು ಭೂಮಿಗೆ ಬೀಳುವುದರೊಳಗಾಗಿ ಅದನ್ನು ತಗೊಂಡು ಮತ್ತೆ ಕೊಕ್ಕಿನಲ್ಲಿ ಸೇರಿಸ್ಬೇಕು. ಹೀಗೆ ಯಾಕೆ ಮಾಡುತ್ತೆ ಅಂತ ಮುಂದೆ ಹೇಳ್ತೀನಿ. ಅವೆರಡು ಒಂದು ಸರಿನೂ ಇಷ್ಟು ದಿನಗಳಾದರೂ ಒಂದು ಸರಿಯೂ ಸಹ ನನ್ನ ಸಂಗಾತಿ ಭೂಮಿಗೆ ಕಟ್ಟಿಗೆಯನ್ನ ಬಿಡಿಸಲಿಲ್ಲ ಅಂತಂದ್ರೆ ಇವನು ಯುವಕ ಅಂತೇಳಿ ಅವನ ಜೊತೆ ಕೂಡಿ ಗೂಡನ್ನ ಕಟ್ಟುತ್ತೆ. ಹೆಂಗ ಕಟ್ಟುತ್ತೆ ಗೂಡು ಗೊತ್ತಾ? ದೊಡ್ಡದಾಗಿರ್ತಕ್ಕಂಥ ಕಂದರ, ಆ ಕಂದರದ ಕೆಳಗೆ ಬಿದ್ದರೆ ಏನೂ ಸಿಗಬಾರದು. ಅಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರೆಕ್ಕಿನ ಮುಳ್ಳು, ಜಾಲಿಯ ಮುಳ್ಳುಗಳ ಇರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಗೂಡು ಕಟ್ಟುತ್ತೆ. ಆ ಮುಳ್ಳುಗಳ ಮೇಲೆ ಬೆತ್ತನೆಯ ಹುಲ್ಲನ್ನ ಹಾಕಿ ಹಾಸಿಗೆಯನ್ನು ಮಾಡಿಕೊಳ್ಳುತ್ತೆ. ಅದಾದ್ಮೇಲೆ ತತ್ತಿಗಳನ್ನು ಇಡುತ್ತೆ. ಆ ಒಂದು ಮೊಟ್ಟೆಗಳನ್ನು ಇಟ್ಟ ಮೇಲೆ ಕಾವು ಕೊಟ್ಟು ಮರಿಗಳನ್ನ ಮಾಡುತ್ತೆ. ಮರಿ ಮಾಡಿ 3 ದಿನಗಳ ಆದ ನಂತರ ಹೆಣ್ಣು ಹದ್ದು ಎದುರಿಗೆ ಇರ್ತಕ್ಕಂಥ ಗಂಡು ಹದ್ದು ಅದೊಂದು ಗೂಡು ಕಟ್ಕೊಂಡು ಅಲ್ಲೇ ಕಾಲ್ಕೊಂಡಿರುತ್ತೆ. ಹೆಣ್ಣು ಹದ್ದು 3 ದಿನಗಳಾದ್ಮೇಲೆ ಆ ಮೆತ್ತನೆ ಹುಲ್ಲನ್ನು ತೆಗೆದುಬಿಡುತ್ತೆ. ಮೆತ್ತನೆ ಹುಲ್ಲನ್ನು ತೆಗೆದುಬಿಡುತ್ತೆ. ತೆಗೆದ ಮೇಲೆ ಆ ಮುಳ್ಳು ಸುತ್ತಲ್ವ ಸಣ್ಣ ಮರಿಗಳಿಗೆ, ಆ ಮರಿಗಳು ಹಿಂಗೆ ಕೆಳಗೆ ಬಿಡುತ್ತವೆ. ಕೆಳಗೆ ಬಿಟ್ಟ ಅದು ಜಾರಿ ಬಿಡಗೊಳಗಾಗಿ ಗಂಡು ಹತ್ತು ಕೈ ಹೊಡೆದು ಅದು ಕೆಳಕ್ಕೆ ನೆಲಕ್ಕೆ ತಾಕುವುದರ ಒಳಗಾಗಿ ಅದನ್ನು ತಗೊಂಡು ಮತ್ತೆ ಕೂಡಲಾಗುತ್ತೆ. ತಪ್ಪಳೆ ಬೇಡ, ಕೇಳಿಸ್ಕೋಬೇಕು. ಕೂಡಿ ಆಗುತ್ತೆ, ಹಂಗೆ ಪ್ರಾಕ್ಟೀಸ್ ಮಾಡುತ್ತೆ, ಹಂಗೆ ಬಿಡುತ್ತೆ. ಯಾಕೆ ಗೊತ್ತಾ ಪ್ರಾಕ್ಟೀಸ್ ಮಾಡಿಸೋದು? ಸುಮಾರು ಕಿಲೋಮೀಟರ್ ಮೇಲಿರುವ ಹದ್ದು ಡೈ ಹೊಡೆದ್ರೆ ಕೆಳಗೆ ಹೋಗುವಂತ ಹಾವು, ನಾನು ಅಲ್ಲಿಂದ ಡೈ ಎಲ್ಲಿ ಹೊಡೆದ್ರೆ ಎಲ್ಲಿ ಹಾವು ಹೋಗುತ್ತೆ ಅಂತೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಡೈ ಹೊಡೆದು ಆಹಾರ ತಗೊಂಡು ಹೋಗುತ್ತಲ್ಲ, ಅದನ್ನ ಮರಿಗಳಿಗೆ ಕೆಳಗೆ ಬಿಡಿಸಿ ಬಿಡಿಸಿ ಆರೋದನ್ನ ಕಲಿಸುತ್ತೆ ಹದ್ದು. ಇನ್ನೊಂದು ಗೊತ್ತೇನು? ಹತ್ತು ಡೈ ಹೊಡೆದಾಗ ಆಹಾರ ಮಿಸ್ ಆಗಿರ್ತಕ್ಕಂಥದ್ದು ಚರಿತ್ರೆಯಲ್ಲಿಯೇ ಇಲ್ಲ, ನಮ್ಮ ಪ್ರಕೃತಿಯಲ್ಲಿಯೇ ಇಲ್ಲ, ಇತಿಹಾಸದಲ್ಲಿಯೇ ಇಲ್ಲ. ಸುಮಾರು ಕಿಲೋಮೀಟರ್ ಇರ್ತಕ್ಕಂಥ ಹದ್ದು ಸುರಂಗ ಹೊಡೆದು ಆಹಾರವನ್ನು ತೆಗೆದುಕೊಂಡು ಹೋಗುತ್ತೆ ಅಂತಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ಬೇಕಲ್ವ ಅದು. ಇನ್ನೊಂದು ಗೊತ್ತೇನು? ಮಳೆ ಬಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವೂ ಸಹ ನೆನೀತವೆ. ಈ ಮನೆಗಿರ್ತಿ ಅಷ್ಟೇ, ಮನೇನ ನೆಂದೋಗಿರ್ತಲ್ವಾ, ಆದ್ರೆ ಹದ್ದು ಮಾತ್ರ ನೆನೆಯಲ್ಲ ಗುರು. ಯಾಕಂದ್ರೆ ಮೋಡದ ಮೇಲೆ ಇರುತ್ತೆ, ಮೋಡದ ಮೇಲೆ ಇರುತ್ತದೋ. ಮೋಡದ ಮಳೆ ಬರುತ್ತಲ್ಲ ಮೋಡ, ಆ ಮೋಡದ ಕೆಳಗಿರಲ್ಲ. ಕಲಿಕೆ ಅನ್ನೋದು, ಅಭ್ಯಾಸ ಅನ್ನೋದು ಹಂಗಿದ್ದಾಗ ಮಾತ್ರ ಯಾವ ರೀತಿಯಾಗಿ ಹದ್ದು ತನ್ನ ಆಹಾರವನ್ನು ಮಿಸ್ ಆದರೆ ಕೊಂಡೊಯ್ತಲ್ಲ, ಆ ರೀತಿ 625ಕ್ಕೆ 625 ಕೊಂಡೊಯ್ಬೇಕು ಅಂತಂದ್ರೆ ಹದ್ದಿನ ಪರಿಶ್ರಮ ಪಡಬೇಕು ಅಂತ, ಸುಮ್ಮನೆ ಅಲ್ಲ. ಆದರ್ಶ ವಿದ್ಯಾಲಯ ಆದರ್ಶಮಯವಾಗಿ ಚಂದಾಗಿ ಕಾಣ್ಬೇಕಂತಂದ್ರೆ ಮುಖ್ಯ ಗುರುಗಳು ಒಬ್ಬರಿಂದನೋ, ಟೀಚರ್ಸ್ ಒಬ್ಬರಿಂದನೋ, ಎಸ್ಟೆಮ್ಸ್ರು ಯಾರೋ ಒಬ್ಬರಿಂದನೋ ಅಥವಾ ಮಕ್ಕಳಿಗೆ ಇಲ್ಲ. ಅದಕ್ಕಾಗಿನೇ ನಾನು ಹೇಳೋದು, ಮುಖ್ಯ ಗುರುಗಳ ಆದಿಯಾಗಿ, ಟೀಚರ್ಸ್ನ ಆದಿಯಾಗಿ, ಸಿಬ್ಬಂದಿ ವರ್ಗದವರ ಆದಿಯಾಗಿ, ಎಸ್ಟೆಮ್ಸ್ರ ಆದಿಯಾಗಿ, ಇವೆಲ್ಲ ಮಕ್ಕಳ ಆದಿಯಾಗಿ ಏನು 5 ಜನ ಸಂಪೂರ್ಣವಾಗಿ ನನಗೆ ಕೂಲಿ ಕೊಡ್ತಾರೆ, ನನಗೆ ಸಂಬಳ ಕೊಡ್ತಾರೆ, ನಾನು ಇಲ್ಲಿ ಓದ್ತೀನಿ, ಅದಕ್ಕಾಗಿ ಮಾಡ್ತೀನಿ, ನನಗಿಲ್ಲಿ ಕರ್ತವ್ಯ ಎಲ್ಲ ಇಲ್ಲ. ಇದು ನನ್ನ ವಿದ್ಯಾಲಯ, ನನ್ನ ಮನೆ ಇದು ಅಂತೇಳಿ ಕೇವಲ ಮೈಂಡನ್ನು ಮಾತ್ರ ಅರ್ಪಣೆ ಮಾಡೋದಲ್ಲ, ಮನಸ್ಸನ್ನು ಅರ್ಪಣೆ ಮಾಡಿ ದುಡಿಬೇಕಿಲ್ಲಿ. ಹಂಗಾದಾಗ ಮಾತ್ರ ಆದರ್ಶ ವಿದ್ಯಾಲಯಕ್ಕೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಆದರ್ಶ ವಿದ್ಯಾಲಯ ಅನ್ನೋದು ಕಾನ್ಸೆಪ್ಟ್ ಯಾರಿಗೂ ನಿಲ್ಕಂತು, ಯಾರೋ ಒಬ್ಬರು ನಮ್ಮಿಂದನೋ ಸತ್ತಗಳಿಂದನೋ ಇನ್ನೊಬ್ಬರಿಂದನೋ ಇರೋ ಆಗ್ಬಿಡುತ್ತಲ್ಲ. ನಾವೆಲ್ಲಿದ್ರು ಈ ಪ್ರಪಂಚ ನಡೀತೆ, ನಾವು ಅನ್ಕೊಂಡ್ಬಿಟ್ಟಿವಷ್ಟೇ. ನಾನು ಬಂದ್ಕೊಂಡ ಸತ್ಯ ಗೊತ್ತೇನು, ನಾನು ಇಲ್ದಿದ್ರೆ ಏನು ನಡೆಯಲ್ಲ ಅಂತ ಭಾರಿ ಇತ್ತು ಅನ್ನೋದು ಸರಿ. ಇವಾಗಲ್ಲ, ಯಾವಾಗೋ ನಾನು ಇಲ್ದಿದ್ರು ನಡೀತೈತೆ, ಸತ್ಯಾಗಲಿ ಇಲ್ದಿದ್ರು ನಡೀತೈತೆ
ನಡೀತತೆ, ನಿಮ್ಮ ಮನೆಗೆ ಎಲ್ಲಿದ್ರು ನಡೀತತೆ, ನೀವಿದ್ದಿದ್ರು ನಡೀತತೆ, ಹೆಂಗ್ ನಡಿಬೇಕು ನಡೀತತೆ. ಆದ್ರೆ ನಡಿಬೇಕಾಗಿರೋದು ಪದ್ಧತಿಯಾಗಿ ನಡಿಬೇಕು ಅಂತಂದ್ರೆ ನಮ್ಮಂತಲ್ಲಿ ಇರ್ಬೇಕು ಅಂತ. ಅಷ್ಟು ಸುಲಭ ಗೊತ್ತಾಯ್ತಾ? ಈ ಕಾರ್ಯಕ್ರಮ ನೀವು ಚಂದಾಗಿ ಆಯೋಜನೆ ಮಾಡಬೇಕು. ಮನಸ್ಸು ಯಾರಿಗೆ ಇರಬೇಕು ಅಂತಂದ್ರೆ ಹೆಡ್ ಮಾಸ್ಟರ್ ಹಿಡಿದು ಈ 5 ಮಂದಿಗೆ ಇರಬೇಕು ಅಂತ. ಹಂಗಾದಾಗ ಮಾತ್ರ ಸಕ್ಸಸ್ ಆಗುತ್ತೆ. ನಮ್ಮ ಒಟ್ಟ ಇಂಥ ಕಾರ್ಯಕ್ರಮಗಳು ಮಾಡೋದಾಗಲಿ, ಸ್ಪೋರ್ಟ್ಸ್ ನಲ್ಲಿ ಗೆಲ್ಲೋದಾಗಲಿ, ಇನ್ನೊಂದು ಚಟುವಟಿಕೆಗಳಲ್ಲಿ ಭಾಗವಹಿಸೋದಾಗಲಿ, ಆದರ್ಶ ವಿದ್ಯಾಲಯದ ಕೀರ್ತಿ ಇಡೀ ರಾಜ್ಯದಲ್ಲೇ ಪಸರಿಸಬೇಕು ಅಂತಂದ್ರೆ ನಮ್ಮ ಮನುಷ್ಯತ್ವದ ಮಾನವೀಯತೆಯ ಮೌಲ್ಯಕ್ಕೆ ಮನಸ್ಸು ಮತ್ತು ಬುದ್ಧಿ ಇವೆರಡನ್ನೂ ಸಹ ಅರ್ಪಣೆ ಮಾಡಬೇಕು ಅಂತ ಆದರ್ಶ ವಿದ್ಯಾಲಯಕ್ಕೆ. ಹಂಗಾದಾಗ ಮಾತ್ರ ಇದು ಒಂದು ಸಕ್ಸಸ್ ಆಗುತ್ತೆ. ನಿಮ್ಮ ಒಂದು ಏಳಿಗೆ, ನಿಮ್ಮ ಒಂದು ಫಲಿತಾಂಶ ನಾವು ಏನು ಬಯಸೋದಿಲ್ಲ. ಆದರ್ಶ ವಿದ್ಯಾಲಯದಲ್ಲಿ ನಾನು ಹೊರಗಡೆ ಹೋದರೂ ಸಹ ಆದರ್ಶ ವಿದ್ಯಾಲಯದ ನಮ್ಮದೇ ಅಂತ ಅನ್ಕೊಂಡಿರೋದು. ಸತ್ಯನಾರಾಯಣರು ನಮ್ಮ ದೋಸ್ತ ಅಂತ ಅನ್ಕೊಂಡಿಲ್ಲ, ನಾನು ಅವನು ಒಂದೇ ಅಂತಾನೆ ಅನ್ಕೊಂಡಿರೋದು. ಹಾಗಾಗಿ ಈ ಹೆಡ್ ಮಾಸ್ಟರ್ ಎಷ್ಟು ಕಷ್ಟಪಡ್ತಾರೆ, ಏನ್ ಮಾಡ್ತಾರೆ, ಏನಿಲ್ಲ ನನಗೆಲ್ಲ ಗೊತ್ತು. ನಾನು ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಒಂದೊಂದು ದಿನ, ಇನ್ನ ಗಾಡಿ ಸ್ಟಾರ್ಟ್ ಆಗಿರಲ್ಲ. ನಾನು ಗಮನಿಸ್ತೀನಿ, ಪ್ರತಿ ದಿನ ಈ ಆದರ್ಶ ವಿದ್ಯಾಲಯವನ್ನು ನೋಡ್ತೀನಿ ನಾನು. 2 ಸರಿ ಹೋಗ್ಬೇಕನ್ಸರಿ, ಬರ್ಬೇಕಲ್ಲ, ಇದೇ ನಾನು ಹೋಗೋದು. ಹಾಗಾಗಿ ಇದರ ಮೇಲೆ ನಮ್ಗೆ ಎಷ್ಟು ಅಭಿಮಾನ ಇದೆ ಅಂತಂದ್ರೆ, ನಿಮ್ಮಿಂದ ನಮಗೆ ಬಹುಮಾನ ಬೇಕಾಗಿದೆ, ನಿಮ್ಮಿಂದ ನಮಗೆ ಗಿಫ್ಟ್ ಕೊಡಬೇಕಾಗಿದೆ. ನೀವೆಲ್ಲ ಏನು ಗಿಫ್ಟ್ ಅಂತಂದ್ರೆ, ನೀವು ಬೆಳ್ಳಿನೋ ಬಂಗಾರನೋ ದೊಡ್ಡ ಫೋಟೋನೋ ಏನೋ ಪ್ರೇಮ ಅಲ್ಲ, ನಿಮ್ಮ ಫಲಿತಾಂಶ ಇರ್ತಕ್ಕಂತಹ ಬಹುಮಾನವನ್ನ ನಮ್ಮ ಟೀಚರ್ಸ್ಗೆ ಕೊಟ್ಬಿಟ್ರೆ ಅದೇ ನಿಮಗೆ ನಮಗೆ ಕೊಟ್ಟಂತ ದೊಡ್ಡ ಗಿಫ್ಟ್ ಅಂತ. ಹಾಗಾಗಿ ನೀವೆಲ್ಲ ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳನ್ನ, ಆದರ್ಶಗಳನ್ನ ಕಲ್ತ್ಕೊಂಡು ಉತ್ತಮ ಮನುಷ್ಯರಾಗಿ, ಕೊನೆಯದು ಪ್ರತಿ ಸರಿ ಹೇಳ್ತೀನಿ, ಈ ಸರಿ ಹೇಳ್ಬಿಡ್ತೀನಿ, ಏನು ಅಂತಂದ್ರೆ ನಾವೆಲ್ಲೆಲ್ಲ ಹೋಗಿ ಹಂಗ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬರು ತಂದೆ ತಾಯಿಗಳು ನಿಮ್ಮನ್ನ ನೋಡಿ ಈಗ ಬೆಟ್ಟು ತೋರಿಸಿ, ಆ ಹುಡುಗಿ ಇದ್ದಂಗೆ, ಆ ಹುಡುಗ ಇದ್ದಂಗೆ, ಆ ಹುಡುಗ ಅಥವಾ ಆ ಹುಡುಗಿ ನನ್ನ ಮಕ್ಕಳು ಯಾಕೆ ಆಗಿರಬಾರ್ದು ಅಂತೇಳಿ ಬೇರೆ ತಂದೆ ತಾಯಿಗಳು ಹೊಟ್ಟೆ ಕಿಚ್ಚು ಪಡಂಗ ಬದುಕಬೇಕು. ಇದು ಉದ್ಯೋಗ. ಹಂಗಾದಾಗ ಮಾತ್ರ ನಮ್ಮ ಆದರ್ಶ ವಿದ್ಯಾಲಯಕ್ಕೆ ಬೆಲೆ ಇದೆ, ನಮ್ಮ ಆದರ್ಶ ವಿದ್ಯಾಲಯಕ್ಕೆ ಒಂದು ಮಹತ್ವ ಇದೆ ಅಂತಕ್ಕಂಥದ್ದು ನಮಗೆ ಅನಿಸಿದೆ. ಕೊನೆಯದಾಗಿ ನನಗೆ ಬರ್ತೀನಿ, ನಾನು ಒಂದು ಅನ್ಕೊಂಡಿದ್ದೆ, ಆದರ್ಶ ವಿದ್ಯಾಲಯದ ಮುಂಬರುವ ಭಾಗದಲ್ಲಿ ಒಂದು ಸರಸ್ವತಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು, ಅದು ನನ್ನದಾಗಿರ್ಬೇಕು ಅಂತ. ಅದು ಹೋದ ವರ್ಷ ಇಲ್ಲ, ಹೋದ ವರ್ಷನೇ ನಾನು ಮಾಡ್ಬೇಕಾದ್ರೆ ಈ ಪಾಪ ವೆಂಕಟಾಚಾರ್ಯ ಬಂದಿದ್ದ ನನ್ನ ಹತ್ರ. ಹೋದ ವರ್ಷ ಇದೆಲ್ಲ ಕೇಸು ಈಗ ಬಂದಿದ್ದ ಪಾಪ ಬಂದಿದ್ದ. ನಾನು ಒಂದು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಏನ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ನಾನು 6 ಶಾಲೆಗಳಲ್ಲಿ ಓದಿದ್ದೀನಿ, ಕಾಲೇಜು ಮತ್ತು 6 ಶಾಲೆ, ಕಾಲೇಜು ಮತ್ತು ಆ ಶಾಲೆಗಳಲ್ಲಿ 1ನೇ ಕ್ಲಾಸಿಂದ ಹಿಡಿದ ನನಗೆ ನೌಕರಿ ಸಿಗೋ ತನಕ 6 ಶಾಲೆಗಳಲ್ಲಿ ಓದಿದ್ದೀನಿ. 13 ಹೆಡ್ ಮಾಸ್ಟರ್ಗಳು ನನ್ನನ್ನು ಓದಿಸಿದ್ದಾರೆ, 75 ಟೀಚರ್ಸು ನನ್ನನ್ನು ಓದಿಸಿದ್ದಾರೆ. ಅದನ್ನೆಲ್ಲ ನೀಟಾಗಿ ಬರ್ತಿದ್ದೀನಿ, ಇಟ್ಕೊಂಡಿದ್ದೀನಿ. ಮತ್ತು 4 ಹತ್ರ ನಾನು ಕೆಲಸ ಮಾಡಿದ್ದೀನಿ. ಎಲ್ಲಿ ಯಾವ ಶಾಲೆಯಲ್ಲಿ ಓದಿದ್ದೀನೋ, ಯಾವ ಶಾಲೆಯಲ್ಲಿ ನಾನು ಕೆಲಸ ಮಾಡಿದ್ದೀನೋ, ಯಾವ ಮುಖ್ಯ ಗುರುಗಳು ನನಗೆ ಕಲಿಸಿದಾರೋ, ಯಾವ ಸಹ ಶಿಕ್ಷಕರು ನನಗೆ ಬೋಧನೆ ಮಾಡಿದಾರೋ, ಈ ಶಿಕ್ಷಕರು ಮತ್ತು ಮುಖ್ಯ ಗುರುಗಳನ್ನ ಸನ್ಮಾನಿಸಿ ಆಶೀರ್ವಾದ ಪಡ್ಕೊಳ್ಬೇಕು. ಮತ್ತು ಈ ಎಲ್ಲ ಶಾಲೆಗಳಿಗೆ ನನ್ನಿಂದ ಏನಾದರೂ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿಕೊಂಡು ಈಗ 3 ವರ್ಷ, ಇದು 4ನೇ ವರ್ಷದಲ್ಲಿ ನಾನು 4 ಓದಿದ ಶಾಲೆಗಳಿಗೆ, ಕೆಲಸ ಮಾಡಿರ್ತಕ್ಕಂಥ 2 ಶಾಲೆಗಳಿಗೆ ಇಲ್ಲಿಯವರೆಗೂ ಕೊಟ್ಟಿದ್ದೀನಿ. 9 ಜನ ಹೆಡ್ ಮಾಸ್ಟರ್ನ ಸತ್ಕರಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ. 33 ಜನ ಟೀಚರ್ಸ್ಗೆ ಭೇಟಿಯಾಗಿ ಅವ್ರಿಗೆ ನನ್ನಿಂದ ಆಗಿರ್ತಕ್ಕಂಥ ಒಂದು ಅಲ್ಪ ಕಾಣಿಕೆಯನ್ನ ಮತ್ತು ಶಾಲು ಉಳ್ಳರನ್ನ ಹಾಕಿ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದೀನಿ. ಇನ್ನು ಉಳಿದಿರ್ತಕ್ಕಂಥವ್ರು 2 ಶಾಲೆ 32 ಶಿಕ್ಷಕರು, 5 ಜನ ಹೆಡ್ ಮಾಸ್ಟರ್. 5 ಜನ ಹೆಡ್ ಮಾಸ್ಟರ್ ಮತ್ತು ಶಿಕ್ಷಕರಲ್ಲಿ 11 ಜನ ತೀರ್ಥರು. ಅವ್ರನ್ನ ಬಿಟ್ಟು ಅವರ ಶ್ರೀಮತಿಯಾಗಾದ್ರೂ ನಾನು ಭೇಟಿಯಾಗಿ ಬರ್ಬೇಕು
ಯಾವುವು ಅಂತಂದ್ರೆ ಒಂದು ಆದರ್ಶ ವಿದ್ಯಾಲಯ, ಒಂದು ಸಿದ್ಧಪುರ. ಈ ಎರಡೂ ಶಾಲೆಗಳಿಗೆ ನಾನು ಮಾಡಲೇಬೇಕು ಅಂತಂದಾಗ ಯಾವ EML ಮಾಡಬೇಕು ಅನ್ನೋದು ನಾನು ಡಿಸೈಡ್ ಮಾಡಿ, ಯಾಕೆಂತಂದ್ರೆ ನಾನು ಒಂದು ವಚನ ಹೇಳ್ತೀನಿ. ಯಾವ ವಚನ ಅಂತಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು, ನುಡಿಯೊಳಗಾಗಿ ನಡೆಯುತ್ತಿದ್ದರೆ ತೊಲಿವನಯ ಕೂಡಲ ಸಂಗಮ ದೇವ. ಒಂದು 1000 ಭಾಷಣದಲ್ಲಿ ಹೇಳಿರ್ಬೋದು ನುಡಿಯ ಮಹತ್ವವನ್ನು ಹೇಳಿದ್ದಾರೆ. ಅದಕ್ಕಾಗಿ ನನ್ನ ದೇವರು ಒಂದು ನುಡಿಯಪ್ಪ ಅಂತ ಒಂದು ನಾಯಿಗೆ ಕೊಟ್ಟಿದ್ದಾರೆ, ನುಡಿದಂತೆ ಎರಡು ನಡಿ ಅಂತಾನೆ 2 ಕಾಲನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನುಡಿಯನ್ನ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದ್ರೆ ವರ್ಷಗಳಲ್ಲಿ ಬದಲಾವಣೆ ಆಗ್ಬೋದು ವಿನಃ, ಯಾಕಂದ್ರೆ ಈ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಆದರ್ಶ ವಿದ್ಯಾಲಯದಲ್ಲಿ ಒಂದು ಸರಸ್ವತಿ ವಿಗ್ರಹದ ಒಂದು ಮಹತ್ವ ಅದು ಯಾವತ್ತಾದ್ರೂ ನಮ್ಮಿಂದ ಹಾಗೆ ಆಗುತ್ತೆ. ಇನ್ನ 2 ವರ್ಷಗಳ ಒಳಗಾಗಿನೇ ಅಂದ್ರೆ 26 ಮತ್ತು 27 2 ವರ್ಷದಲ್ಲಿ ಒಂದು ಹಾಗೆ ಆಗುತ್ತೆ ಇರತಕ್ಕಂಥ ಒಂದು ಕಲ್ಪನೆ ಇದೆ. ಅದನ್ನು ಮಾಡೋಣ ಅಂತ ಹೇಳ್ತಾ, ನಿಮ್ಗೆ ಏನು ಬೇಸಲ್ಲ, ನಾವು ನಿಮ್ಮ ಫಲಿತಾಂಶ ಯಶಸ್ವಿ ಆಗಲಿ. 100% ಹಾಜರು. ನಮಗೆ ಫಲಿತಾಂಶ ಈಗಾಗಲೇ ಸಾಕಷ್ಟು ಬಾರಿ ಬಂದು ಬಿಟ್ಟಿದೆ ಎಲ್ಲರ ಖಾತೆಯಲ್ಲಿನೂ. ಆದ್ರೆ ನಮಗೆ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಒಂದು ಏನು ಬೇಕು ಅಂತಂದ್ರೆ, ಗುಣಮಟ್ಟದಲ್ಲಿ ನೀವೆಲ್ಲರೂ ಪಾಸ್ ಆಗಬೇಕು ಡಿಸ್ಟಿಂಕ್ಷನ್ಗಳಲ್ಲಿ. ನಂತರ 625ಕ್ಕೆ 625 ಅಂಕಗಳನ್ನು ಪಡ್ಕೋಬೇಕು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ನಿಮ್ಮ ಮನೆಗೆ ಬಂದು ಸನ್ಮಾನವನ್ನು ಮಾಡಬೇಕು 50,000 ರೂಪಾಯಿ ಚೆಕ್ಕಿನೊಂದಿಗೆ. ಅದಕ್ಕೆ ಸರ್ಕಾರ ಏನ್ ಮಾಡುತ್ತೆ? ಸರ್ಕಾರನೇ ಬಂದು 50,000 ರೂಪಾಯಿಗಳನ್ನು ಕೊಟ್ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದು ಸನ್ಮಾನವನ್ನು ಮಾಡುತ್ತೆ. ಅದನ್ನ ನಮ್ಮ ಆದರ್ಶ ವಿದ್ಯಾಲಯದಲ್ಲಿ ಪಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಆಶಯದೊಂದಿಗೆ ಇಷ್ಟೊತ್ತು 2 ನಿಮಿಷ ಅಂತಂದು ಇಷ್ಟೊತ್ತು ನನ್ನನ್ನ ಸಹಿಸಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ನನ್ನನ್ನು ಆತ್ಮೀಯವಾಗಿ ಯಾವಾಗಲೂ ಬಿಟ್ಟುಕೊಡದೆ ಪ್ರತಿ ಕ್ಷಣವೂ ಸಹ ನನ್ನ ಜೊತೆಗೆ ನಿಂತು ನನಗೆ ಮಾರ್ಗದರ್ಶಕರಾಗಿರ್ತಕ್ಕಂತಹ ಮತ್ತು ಈ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ನಮ್ಮ ಸತ್ಯಾನಂದ ಸರ್ ಅವರಿಗೂ, ಹಾಗೂ ನನ್ನನ್ನ ಪ್ರೀತಿಸಿ ಪೂಜಿಸಿ ಡ್ಯಾಶ್ ಡ್ಯಾಶ್ ಏನಾದರೂ ಆಗಿಯೋ ಇಟ್ಕೊಂಡಿರ್ತಕ್ಕ ನನ್ನನ್ನ ಸಹಿಸಿಕೊಂಡು ಅಥವಾ ನನ್ನನ್ನ ಕೆಲಸ ಮಾಡಿರೋ ನನ್ನ ಹತ್ರ ಇದ್ದು ಬಹಳ ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥ ನನ್ನ ಸಹ ಶಿಕ್ಷಕರು ಅಮೂಲ್ಯ ಅವರು, ಅವರೆಲ್ಲರಿಗೂ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಡಿಗೆಯವರಾಗಲಿ ಮತ್ತು ನಮ್ಮ ಸರಸ್ವತಿ ಮತ್ತು ಶಾರದಾಬಾಯಿ ಇವರಾಗಲಿ, ಇವರ ಕೊಡುಗೆ ಆನಂದಮ್ಮ ಆಗಲಿ ಭಾಗ್ಯಮ್ಮ ಆಗಲಿ, ಇನ್ನ ಉಳಿದಿರ್ತಕ್ಕಂಥ ಹೊಸವರು ಬಂದಿದ್ದಾರೆ. ನಾನು ಇದ್ದಾಗ ಮತ್ತು ಶಾರದಮ್ಮ ಮತ್ತು ಲಕ್ಷ್ಮೀದೇವಿ ಅಂತ ಇದ್ರು. ಇವರು ಕೊಡುಗೆ ಆಗ್ತೇನೆ. ಯಾಕಂತಂದ್ರೆ ನಾನು ಬೆಳಿಗ್ಗೆ 7:45 ಬಂದ ತಕ್ಷಣ ನಾನು ಅಲ್ಲಿ ನಿಂತ್ಕೊಂಡು ಒಂದು ಶ್ರವಣ 3 ರೋಡ್ಗಳನ್ನ ತಿರುಗ್ತಿದ್ದೆ ಡೈಲಿ. ಅವಾಗ ನನಗೆ ಎಲ್ಲಿಯೂ ಕಸ ಬೀಳಬಾರ್ದು, ನಮ್ಮಿಂದ ಹೋಗುತ್ತೋ ಕೊಡುತ್ತೋ ಅದನ್ನೆಲ್ಲವನ್ನ ಅವ್ರು ಮಾಡ್ತಿದ್ರು. ಅವರೆಲ್ಲ ಅದಕ್ಕಾಗಿಯೇ ಅವರನ್ನ ಸ್ಮರಿಸಬೇಕು. ಜೊತೆಗೆ ಈ ಶಾಲೆಯ ಎಲ್ಲ ನಮ್ಮ ಸಹ ಶಿಕ್ಷಕರ ವೃಂದ ಅಂತಂದ್ರೆ ನಮ್ಮ ಅತಿ ಶಿಕ್ಷಕರ ವೃಂದನ ಬಂತು. ವಿಶೇಷವಾಗಿ ಈ ವರ್ಷ ಟೀಚರ್ಸ್ ನಮ್ಮ ಸಿದ್ದರಾಮಯ್ಯ ಪ್ರಸಾದ್ ಇದ್ದರು, ಪುಷ್ಪವತಿ ಮೇಡಮ್ ಅವರು ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಈ ವರ್ಷನೇ ಹಿಂದಿ ಮೇಡಮ್ ಬಂದು ನಾನು ಬಂದು ಮತ್ತು ಬರೋ ವರ್ಷನೇ ಬಂದಿದ್ರು ಅಂತ ಅನ್ಸುತ್ತೋ 23-24. ಓಕೆ, ಅವರೆಲ್ಲರೂ ಹಿರಿಯರಿದ್ದಾರೆ. ಒಂದು ಒಳ್ಳೆ ಶಾಲೆ, ಇನ್ನ ಉತ್ತಮವಾಗಿರ್ತಕ್ಕಂಥ ಆದರ್ಶಮಯ ಶಾಲೆ ಆಗಬೇಕು. ಬಳ್ಳಾರಿಯಲ್ಲಿರ್ತಕ್ಕಂಥ 570 ಶಾಲೆಗಳಿಗೆ ಎದುರು ನಿಲ್ಲುವಂತಹ ಶಕ್ತಿ ಈ ಶಾಲೆಗೆ ಮಾತ್ರ ಇದೆ, ಇನ್ಯಾವ ಶಾಲೆಗೂ ಇಲ್ಲ ಅಂತಕ್ಕಂಥ ಆಶಯದೊಂದಿಗೆ ಮತ್ತೊಮ್ಮೆ ಮಗಳೊಮ್ಮೆ ನಮ್ಮ STMCಯ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಮತ್ತು ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ ಅವಕಾಶಕ್ಕಾಗಿ ಮತ್ತೊಮ್ಮೆ ಮಗಳೊಮ್ಮೆ ನನ್ನ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಸತ್ಯಾನಂದ ಸರ್ ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಈಗ ನನ್ನ ಸರದಿ ಥ್ಯಾಂಕ್ ಯು.